ಸರ್ ಎಲ್ಲಿಂದ ದಂಡುಪಾಳ್ಯ ಎಲ್ಲಿಂದ ಕೃಷ್ಣಂ ಪ್ರಣಯ ಸಖಿ ಹೇಗಿದು ಕನೆಕ್ಷನ್? ನನ್ನ ಪಾಯಿಂಟ್ ಆಫ್ ವ್ಯೂ both are same for me. Cinemas. In fact, that is my favorite genre. Crime. ನೋಡಿ ಹೆಂಗೆ ಹೇಳ್ತಾರೆ, ಇನ್ಫ್ಯಾಕ್ಟ್ ಅಲ್ಲ ಕಣ್ಬೇರೆ, ಇನ್ಫ್ಯಾಕ್ಟ್ ದಟ್ ಇಸ್ ಮೈ ಫೇವರೇಟ್ ಜಾನರ್. The content itself is blood-shaded and violence and sex filled. ಅದನ್ನು to handle without vulgarity, ಅದು very tough job. When you composing, ಒಂಚೂರು ಇರೋದು ಅಸೆ ಅನ್ಸುತ್ತೆ. People won't watch. That's very difficult task ನಮಗೆ. So in that aspect, that genre. When it comes to ಇಲ್ಲಿ ಕೃಷ್ಣ ಪ್ರಣಯಸಕ್ಕೆ, I decided I want to do this kind of film. ಗಣೇಶ ಫ್ಲೇವರ್ ಮಾಡಬೇಕಂದ್ರೆ I have some parameters before starting this script. Writing skills are ಬೇರೆ, but as a cinema we decide some things like color formats ಆಗಲಿ, music ಆಗಲಿ, dialogues ಆಗಲಿ. I had two versions. First I had one version, a very highly emotional version. ಆ version almost 2 months ಬರ್ತೀವಿ. Then suddenly I felt that ಈ version is good, but I don't want people to cry. ಓಕೆ. ಗಣೇಶ ಅಂದ ಕೂಡಲೇ there is a lot of ಅದೊಂದು ಚಾಲೆಂಜ್ ಇವ್ರಿಗೆ. ಅಯ್ಯೋ ಫಸ್ಟ್ ನಾನು ಫುಲ್ಲು ಎಲ್ಲ ಆಯಿತು, ಚೆನ್ನಾಗಿದೆ ಸರ್, ಅಂಡರ್ಲೈನ್ ಸ್ಕ್ರಿಪ್ಟ್ ಹೋಗ್ತಾ, ಎಮೋಷನ್ಸ್ ಹೋಗ್ತಾ ಇದೆ, ಬಟ್ ನಿಮ್ಮ ಸ್ಕ್ರೀನ್ ಮೇಲೆ ಅನ್ಸುತ್ತೆ ಎಮೋಷನ್ ಇದೆ, ಎಮೋಷನ್ ಆಗ್ತಾ ಇದೆ ಅಂತ. ಆ ಹೀರೋಯಿನ್ ಪಾಯಿಂಟ್ ಆಫ್ ಅಲ್ಲಿ ಇದೆ, ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಮೋಷನ್ಸ್ ಇದೆ. ನಾನು ಹೇಳಿದೆ ಸರ್ ಎಲ್ಲೂ ಎಮೋಷ್ನಲ್ ಇದಿಲ್ಲ, ಹೀರೋ ಎಲ್ಲೂ ಏನು ಹೇಳ್ತಿಲ್ಲ ಅಂತ. ಇವ್ರು ಹೇಳಿದ್ರು ಸರ್ ಎಲ್ಲ ಆಳಲ್ಲ ಸರ್ ಲೈಫಲ್ಲಿ. ಶ್ರೀನಿವಾಸ್ ಸರ್ ತರ ಹೇಳ್ತಾರೆ. ಕರೆಕ್ಟ್ ಹೇಳಿದ್ದಾನ ಸರ್, ಎಮೋಷನ್ಸ್ ನ ಎಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹತ್ಕೊಂಡು ಅಂತ ಹೇಳ್ಬೇಕು ಅಂತ ಏನಿಲ್ಲ ಸರ್. ನೀವು ನಮ್ಮ ಕ್ಯಾರೆಕ್ಟರ್ ಕೃಷ್ಣ ಏನಿದ್ದಾನೆ ಆ ಸ್ಟೈಲ್ ನನಗೆ ಹೇಳಿ ಸರ್. ಯಾಕೆ ಸರ್ ಅದು ಗಣೇಶ್ ಅವ್ರ ಹತ್ರನೇ ಪಿಕ್ಚರ್ ಹಿಟ್ ಆಗೋದಿಲ್ಲ, ಯಾಕೆ ಸರ್ ಅದು? ನನಗೆ ಓಕೆ, ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದಾರೆ ಡೈರೆಕ್ಟರ್. ಓಕೆ, ನೀವು ಸಿನಿಮಾ ನೋಡಿ, ನಾನು ಎಲ್ಲೂ ಹತ್ತಿಲ್ಲ, ನಾಟ್ ಇವನ್ ಒಂದು ಸಿಂಗಲ್ ಫ್ರೇಮ್. ನೀವು ನೋಡಿ, ಯು ವಾಚ್ ಇಟ್. ನನಗೆ ಹೌದಲ್ಲ, ಮ್ಯಾಜಿಕ್ ಅಲ್ಲ ಇದು ಅನಿಸ್ತು. ಓಕೆ, ಸೊ ಐ ಯೂಸ್ ಟು ಟೆಲ್ ಮೈ ಫ್ರೆಂಡ್ಸ್, ಆಕ್ಟಿಂಗ್ ಈಸ್ ಆಕ್ಟಿಂಗ್. ನಟನೆ ಅನ್ನೋದು ಹೇಗೆ ಅಂದ್ರೆ, ನಾವು ಅಳೋದಲ್ಲ, ನೋಡೋನು ಎಮೋಷನಲ್ ಆಗಬೇಕು, ನೋಡೋನ್ ಕಣ್ಣಲ್ಲಿ ನೀರು ಬರಬೇಕು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಬ್ರು ಮಾಡಿದ್ವಿ. ಆಕ್ಟಿಂಗ್ ಈಸ್ ಅಬೌಟ್ ನಾಟ್ ಕ್ರೈಯಿಂಗ್ ಆನ್ ಸ್ಕ್ರೀನ್. ಓಕೆ, ಆಡಿಯನ್ಸ್ ನೋಡ್ತಿರ್ತಾರಲ್ಲ, ಅದು ಕನೆಕ್ಟ್ ಆಗ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬರಬೇಕು. ಅದು ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ. ಅದು I'm saying about first version is highly emotional script both way. This content should not serve with ಅಷ್ಟು emotional. We have to humor stinge. Content ಅದು ಹೆಂಗಿದ್ರು ಇರುತ್ತೆ, but it has to be touch humor ಅನ್ನೋದು. Then we wrote the second version with the humor, rom-com. I decided to make rom-com only. But ಅದಕ್ಕೂ ಕಥೆಯಲ್ಲಿ ನೋಡಿದ್ರೆ ಅವ್ರನ್ನ ಇಟ್ಕೊಂಡು ರೈಟರ್ಸ್ they wrote that it's highly emotional. ಅದು ಆಲ್ಮೋಸ್ಟ್ 300 pages ಏನೋ ಇತ್ತು. whole thing I kept aside. And ಅದೇ ಇಟ್ಕೊಂಡು we give a humor touch. ಅದಕ್ಕೆ of course I told sir, need not to cry sir. And even I don't like men to cry. Personally, of course, sir is good at because he whole Karnataka he performed that. But ಈ ಸಿನಿಮಾಗೆ ಅದು not required. ಕೃಷ್ಣನಿಗೆ Sometimes even the outburst because I have seen his films Mungar Malayari, Last Galipate 2. When entire cinema when it comes into the car and the emotional, I felt the highlight of the scene. Entire cinema dalli I never expected ಆ scene ಇರುತ್ತೆ ಅಂತ. I become emotional. Oh, it's right ಅಂತ. So that's okay. When that point ಆ ಪಾಯಿಂಟ್ ಬಂದ್ರೆ ಓಕೆ. ಬಟ್ ಈ ಸಿನಿಮಾ ಕಂಪ್ಲೀಟ್ ಜೋವಿಲ್ ಅಲ್ಲಿ ಇರಬೇಕು. ಈ ಸಿನಿಮಾ ಆ ಥರ ಎಲ್ಲೂ ಇಲ್ಲ. But you will feel the emotion. Reason ಏನಂದ್ರೆ ಲಾಸ್ಟ್ 2020 ಆಫ್ಟರ್ this COVID ಆದ್ಮೇಲೆ people are not in a jovial mood at all. Outside OTT platform, film theaters also filled with violence and ಅದೇ ಇದೆ. everywhere ಅದೇ ಇದೆ. Now let us do it in a musical rom-com ಮಾಡೋಣ ಅಂತ I made it. ಅದು ಫಸ್ಟ್ ಆಸ್ಪೆಕ್ಟ್. ಅಂಡ್ ಸೆಕೆಂಡ್ ಮ್ಯೂಸಿಕ್ ಹ್ಯಾಸ್ ಟು ಬಿ, ಬಿಕಾಸ್ ಮ್ಯೂಸಿಕಲ್ ಇದ್ರೆ ಎನಿ ಸಿನಿಮಾ. ನಾನು ಅದೇ ಕೇಳೋಣ ಅನ್ಕೊಂಡೆ ಗಣೇಶ್ ಸರ್ ಹತ್ರ. ಈಗ ಜನ ಚೇಂಜ್ ಕೇಳ್ತಾರ ಅನ್ನೋದಕ್ಕೆ ಒಂದು ಅವ್ರು ನಿಮ್ಮನ್ನ ಅಳಿಸಿಲ್ಲ ಅಂತ ಹೇಳಿದ್ರು. ಅಲ್ಲ, ನನ್ನನ್ನು ಅಳಿಸಿಲ್ಲ ಅನ್ನೋದಕ್ಕಿಂತ ಸ್ಕ್ರಿಪ್ಟ್ ಡಿಮ್ಯಾಂಡೇ ಇರಲಿಲ್ಲ. ಲಾಸ್ಟ್ 40 ನಿಮಿಷ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಐ ಥಿಂಕ್ 30-35 minutes. Actually last 30 minutes ಯಾಕಂದ್ರೆ other version of the first version of the script there is emotional content ittu. Like the whole thing like crying ಇನ್ನೊಂದು ತಿಂಗಳಿತ್ತು ಶೂಟಿಂಗ್ ನಮಗೆ. almost 1 month ಅದೈತು. That is really 20 minutes emotion it is there. But somehow I don't want to be project that ಬೇಕಾಗಿಲ್ಲ. People are not wishing.
And he did already, he does enough ಮಾಡಿದ್ದಾರೆ ಅವರು ಆಲ್ರೆಡಿ. ಸೊ ವೈ ಅಗೈನ್ ಇನ್ ದ ಸೇಮ್ ಫಾರ್ಮೆಟ್ ಅಂತ ಇವರು ಸಿಗೋಣ ಅಂದ್ರೆ ಸಿಗೋಣ ಸರ್ ಅಂದೆ. ಬಂದರು, ಸರ್ ಈಗ ಈ ಥರ ಇದೆ, ಇದನ್ನು ನಾವು ಹ್ಯೂಮರಸ್ಗೆ ಹೋಗ್ಬಿಡೋಣ ಅಂತ. ಹೌದಾ, ಓಕೆನಾ, ಹಾಂ ಚೆನ್ನಾಗಿದಲ್ಲ ಇದು ಒಂಥರ ಹ್ಯೂಮರಸ್ಗೆ, ಬನ್ನಿ ಸರ್ ಕೂತ್ಕೊಳ್ಳೋಣ ಅಂಥೇಳಿ ಇವ್ರು ರೈಟರ್ಸ್ ಜೊತೆ, ನಾನು ನನ್ನ ಜೊತೆ ಏನು ಮಾಡ್ಬೋದು ಇದನ್ನ ಅಂತ. ನೀವು ನಂಬಲ್ಲ ಎಂತೆಂಥ ಸೀನ್ ಮಾಡಿದ್ವಿ ಸರ್. ಕ್ಲಾಪ್ ಥಿಯೇಟ್ರಲ್ಲಿ, ನಿಜ ಹೇಳ್ತೀನಿ. ಆ್ಯಂಡ್ ಒಂದು ಕ್ವಶನ್ ಮಾರ್ಕ್ ಬೇರೆ, ಒಂದು ಅಂಡರ್ಲೈನ್, ಒಂದು ಕ್ಯೂರಿಯಾಸಿಟಿ ಓಡ್ತಾನೆ ಇರುತ್ತೆ. ಈಗ ಅವ್ನು ರೆಡಿ ಆಗ್ತಾನೆ, ಈಗೇನೋ ಹೇಳ್ತಾನೆ, ಎಲ್ಲೂ ಏನು ಹೇಳಲ್ಲ. ಸೊ ಅಷ್ಟು ನಿಮಗೆ ಒಂಥರ ತುಮುಲ ಅಂತೀವಲ್ಲ, ಕುತೂಹಲ, ತುಮುಲ, ಒಂಥರ ರೋಮಾಂಚನ ಎಲ್ಲ ಮಿಕ್ಸ್ ಅಲ್ಲಿ ಆ ಲಾಸ್ಟ್ 35 ಮಿನಿಟ್ಸ್. ನನ್ನ ಫೀಲ್ ಗುಡ್ ಮೂವಿ ಜೊತೆಲಿ ತುಂಬಾನೇ ಬೇರೆ ಥರ ಮಾಡಿದ್ದೀವಿ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ನೋಡಿದವ್ರಿಗೆ ಬೇರೆ ಫೀಲ್ ಅಂತೂ ಕೊಡ್ತೀವಿ ಈ ಸಿನಿಮಾಲಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿನಿಮಾದ ಸಾಂಗ್ಸು ಆ್ಯಂಡ್ ಟೆಕ್ನಿಷಿಯನ್ಸು, ನಮ್ಮ ಕ್ಯಾಮ್ರಾಮ್ಯಾನು, ಸಿನಿಮಾಟೋಗ್ರಫರ್, ಎಡಿಟರ್, ಇವ್ರುಗಳು ಮಾಡಿರೋ ಕೆಲಸ ಆ್ಯಂಡ್ ಸಿನಿಮಾಲಿರೋ ಆ ಒಂದು ದೊಡ್ಡ ತಾರಾ ಬಳಗ, ಎವ್ರಿಬಡಿ ಹ್ಯಾಸ್ ಗಿವನ್ ದೇರ್ ಬೆಸ್ಟ್. ಸೊ ನಮ್ಮ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಹರಸಿ ಹಾರೈಸಬೇಕು.